ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದರೆ ಗೆಳೆಯರೆ, ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಈಗ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರಿಗೆ ಬಿಜಾಪುರಕ್ಕೆ ಯಾವ ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ವಿ ಆರ್ ಎಲ್ ಎ ಸಿ ಬಸ್. ನೋಡಿ, ವಿ ಆರ್ ಅಲ್ಲಿ ಸುಮಾರು 2-3 ಥರ ಬಸ್ಗಳಿದ್ದಾವೆ. ಸೆಮಿ ಸ್ಲೀಪರ್ ಇದೆ, ಸಿಟ್ಟಿಂಗ್ ಇದೆ, ಹಾಗೂ ಎ ಸಿ ಬಸ್ಗಳಿದೆ, ಹಾಗೂ ಮಲ್ಟಿ ಆಕ್ಸಿಸ್ ಓಲೋ ಬಸ್ ಇದೆ. ಇವೆಲ್ಲ ಮಾತ್ರ ಸುಮಾರು 3 ಥರದಂಥ ಎ ಸಿ ಬಸ್ಗಳು ಬರುತ್ತೆ. ಈಚರು ಮತ್ತು ಓಲೋ ಇವೆಲ್ಲ ಎ ಸಿ ಬಸ್ಗಳು, ಸ್ವಲ್ಪ ಹೈ ಕ್ಲಾಸ್ ಬಸ್ಗಳು, ಎ ಸಿ ಇರೋಂಥ ಬಸ್ಗಳು. ಈ ಬಸ್ಸಲ್ಲಿ ಹೇಗೆ ಜರ್ನಿ ಇರುತ್ತೆ, ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಾವು ಫಸ್ಟಿಗೆ ಹೋಗಿದ್ದು ಪಿನ್ಯ ದಾಸಳಿ ಇರತಕ್ಕಂಥ ವಿ ಆರ್ ಎಲ್ ಆಫೀಸ್ ಇದೆಯಲ್ಲ, ಅಲ್ಲಿ ಸ್ಟಾಪ್ ಇರುತ್ತೆ. ಸುಮಾರು ಒಂದು 10 ಗಂಟೆ ಸುಮಾರಿಗೆ ಬಸ್ ಬಂತು ನಮ್ಮದು, ಎ ಸಿ ಬಸ್ಸು, ಎ ಸಿ ಈಚರ ಬಸ್ಸು. ಸ್ವಲ್ಪ ಇಲ್ಲಿ ವಿ ಆರ್ ಎಲ್ ಬಸ್ಸು ಆಫೀಸ್ ಇದೆಯಲ್ಲ, ಏನಾಗುತ್ತೆ ಅಂದರೆ ಇದು ದಾಸಳಿ ಬಸ್ ಸ್ಟಾಪ್ ಬಂದು ಮೇನ್ ರೋಡಲ್ಲಿ ಇರೋದು, ಹಾಗೂ ಸರ್ವಿಸ್ ರೋಡ್ ಪಕ್ಕ. ಇದು ನೋಡಿ ಸರ್ವಿಸ್ ರೋಡು, ಇದ್ರ ಪಕ್ಕ ಮೇನ್ ರೋಡ್ ಇರೋದು ಹೈವೇ ರೋಡು. ಏನಂದರೆ ಇಲ್ಲಿ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಈ ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕು. ಈ ಕಡೆ ಈ ಸರ್ವಿಸ್ ರೋಡಲ್ಲಿ ಜನ ಬರ್ತೇವೆ, ಏನೋ ಬಸ್ಗಳು ಬರ್ತಿರ್ತವೆ. ಹಾಗಾಗಿ ನಾವು ಬೆಸ್ಟು ಸಜೆಷನ್ ಹೇಳಂದರೆ ನೆಕ್ಸ್ಟು ಗೋವರ್ಧನ ವಿ ಆರ್ ಎಲ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ವಯಸ್ಸಾದವ್ರಿಗೆ ಯಾವ ಥರ ತೊಂದರೆ ಇಲ್ಲ, ಅಲ್ಲಿ ಆರಾಮಾಗಿ ಹತ್ಬೋದು. ಬಟ್ ಇಲ್ಲಿ ಪಿನ್ಯ ದಾಸಳಿ ಆಫೀಸಿಗೆ ಬಂದರೆ ಇಲ್ಲಿ ಸ್ವಲ್ಪ ವಯಸ್ಸಾದವ್ರಿಗೆ ಹತ್ತೋದು, ಸ್ವಲ್ಪ ರೋಡ್ ಕ್ರಾಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮೇನ್ ರೋಡಲ್ಲಿ ಇರೋದು ಆಫೀಸು. ಬಟ್ ಏನಂದರೆ ಈ ಗೇಟ್ ಇದೆಯಲ್ಲ, ಈ ಗೇಟ್ ದಾಟಿ ಹೋಗಿ ಸ್ವಲ್ಪ ಬಸ್ ಪಿಕಪ್ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೇಳೋದಂದರೆ ಗೋವರ್ಧನ ಮತ್ತು ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ ಇದೆ, ಅದು ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಬಸ್ಸು ಈಚರ್ ಬಸ್ಸು ಈ ಥರ ಬರುತ್ತೆ, ಎ ಸಿ ಬಸ್ ಅದು. ಇದು ಮೇನ್ ರೋಡಲ್ಲೇ ನಿಂತಿರುವಂಥ ಬಸ್ಸು. ಇದೇ ಥರ ಎಲ್ಲ ಬಸ್ಸುಗಳು ಇಲ್ಲಿ ಮೇನ್ ರೋಡಲ್ಲಿ ಬಂದು ನಿಂತ್ಕೊಂಡು ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಪ್ರಯಾಣ ಮಾಡ್ತಾವೆ ಫ್ರೆಂಡ್ಸ್. ಇದೇ ನೋಡಿ ಪಿನ್ಯ ದಾಸಹಳ್ಳಿ ಆಫೀಸ್, ಇದು ವಿ ಆರ್ ಎಲ್ ಆಫೀಸು. ಇಲ್ಲಿ ಎಲ್ಲ ಥರ ಕೂದ್ರಕ್ಕೆ ಸ್ವಲ್ಪ ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಬಟ್ ಅದೇ ಹೇಳಿದ್ನಲ್ಲ, ವಯಸ್ಸಾದವರಿಗೆ ಇಲ್ಲಿ ಹತ್ತಕ್ಕಾಗೋದಿಲ್ಲ. ನೋಡಿ, ಈ ಥರ ಬಂದು ಬಸ್ಗಳು ನಿಂತ್ಕೊಳ್ತಾವೆ. ತೋರಿಸ್ತೀನಿ ನಿಮಗೆ ಅಲ್ಲಿ ಎಷ್ಟು ಹತ್ತಕ್ಕೆ, ಇಷ್ಟು ಇಕ್ಕಟ್ಟಾಗಿ ಸರ್ವಿಸ್ ರೋಡಿಂದ ದಾಟಿ ಹೋಗ್ಬೇಕಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಗೊರಗುಂಟೆಪಾಳ್ಯ ಮತ್ತು ಗೋವರ್ಧನ ಸ್ಟಾಪ್ಗಳ ಹಿಡ್ಕೊಂಡು ಬಸ್ಗಳು ಪಿಕಪ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ. ಹಾಗೂ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಹತ್ತೋದು ಕಷ್ಟ ಅಂತ ನಾನು ನೋಡಿ, ಇಲ್ಲೊಬ್ರು ದಾಟ್ತಾ ಇದ್ದಾರೆ ನೋಡಿ, ಇಷ್ಟೇ ಜಾಗ ಇರೋದು ಆ ರೋಡಲ್ಲಿ ಇದು ಮಾಡೋಕ್ಕೆ. ಹಾಗಾಗಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ, ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇದೇ ನೋಡಿ ಸ್ವಲ್ಪ, ಇದು ಓಲ್ವೋ ಬಸ್, ಇದು ಮಲ್ಟಿ ಎಕ್ಸ್ ಬಸ್. ಇದು ಈ ಥರ ಎ ಸಿ ಬಸ್ಗಳಿದೆ. ಇದು ವಿ ಆರ್ ಎಲ್ ಬಸ್ಗಳಲ್ಲಿ ಅತಿ ಹೈ ಕ್ಲಾಸ್ ಅಂದರೆ ಇದೆ ವಿ ಆರ್ ಎಲ್. ಇದು ಓಲ್ವೋ ಮಲ್ಟಿ ಎಕ್ಸ್ 900 ಅಂತ ಬರುತ್ತೆ, ಎ ಸಿ ಬಸ್. ಇದು ತುಂಬ ಹೈ ಕ್ಲಾಸ್ ಬಸ್. ಇದು ಇನ್ನೊಂದು ಹಳೆ ಬಸ್ ಇದೆ ಓಲ್ವೋ ಅಂತ, ಅದು ತುಂಬ ಹಳೇದಾಗಿಬಿಟ್ಟಿದೆ, ತುಂಬ ಈಗ ಅದು ಕಷ್ಟ ಇದೆ. ಅದರಲ್ಲಿ ತುಂಬ ಅಷ್ಟೊಂದು ಕ್ಲೀನೆಸ್ ಏನಿರಲ್ಲ. ಬಟ್ ಈ ಬಸ್ ಬಂದು ತುಂಬ ಒಳ್ಳೆಯ ಬಸ್. ಇದು ನಾನು ತುಂಬ ಜರ್ನಿ ಮಾಡಿದ್ದೀನಿ. ಒಳ್ಳೆ ಹೈ ಕ್ಲಾಸ್ ಬಸ್ಸು, ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ, ಕ್ಲೀನೆಸ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಬಸ್ಗಳು ಎಲ್ಲಿ ಬರುತ್ತಂತೆ ಅನ್ನೋದಕ್ಕೆ ವಿ ಆರ್ ಎಲ್ದ ಒಂದು ಲೊಕೇಶನ್ GPS ಸಿಸ್ಟಮ್ ಇದೆ ನೋಡಿ. ಎಲ್ಲಿ ಬರುತ್ತೆ, ಯಾವ ಏರಿಯಾದಲ್ಲಿ ಬರುತ್ತೆ, ಯಾವ ರೋಡಲ್ಲಿ ಬರುತ್ತೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ, ಈಗ ಇಂಥದ್ದು ಏರಿಯಾದಲ್ಲೇ ಬರ್ತಂತೆ ವಿತ್ ಬಸ್ ನಂಬರ್ ಎಲ್ಲ ತೋರಿಸುತ್ತೆ. ಅದು ವಿ ಆರ್ ಎಲ್ದ ಒಂದು ಬೆಸ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ಏರಿಯಾದಲ್ಲಿ ಬರ್ತದೆ ಅಂತ ಪಕ್ಕ ಗೊತ್ತಾಗ್ಬಿಡುತ್ತೆ. ನಾವು ನೀವು ಇನ್ನೊಂದು 10 ನಿಮಿಷ ಬೇಕಾದ್ರೆ ನಾವು ಬಸ್ ಸ್ಟಾಪ್ಗೆ ಹೋಗ್ಬೋದು. ಆ ಸಿಸ್ಟಮ್ ವಿ ಆರ್ ಎಲ್ ಇದೆ, ಎಲ್ಲದ ಬಸ್ಸಲ್ಲಿ ಇದೆ. ಬಟ್ ವಿ ಆರ್ ಎಲ್ಲಲ್ಲೂ ಇದೆ ನೋಡಿ, ಎಲ್ಲಿ ಬರುತ್ತೆ ವಿತ್ ಬಸ್ ನಂಬರ್, ವಿತ್ ಯಾವ ಲೊಕೇಶನ್ ಪಕ್ಕ ಗೊತ್ತಾಗುತ್ತೆ ನೋಡಿ. ಇದೇ ಥರ ಬಸ್ಗಳೆಲ್ಲ ಇಲ್ಲಿ ಮೂವ್ ಆಗುತ್ತೆ. ಇದು ದಾಸಹಳ್ಳಿ ಪಿನ್ಯ ಬಸ್ ಸ್ಟಾಪ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದು ಮೊನ್ನೆ ಈ ಪಿನ್ಯ ದಾಸಹಳ್ಳಿ ಮೇನ್ ರೋಡಲ್ಲಿ ನ್ಯಾಷನಲ್ ಹೈವೇಲಿ ಈ ಥರ ರೋಡ್ಗಳು ಮಾಡಿದ್ದಾರೆ ನೋಡಿ. ರೋಡ್ ಮಾಡಿ ನೋಡಿ, ಇದು ಚರಂಡಿ ಬರುತ್ತಲ್ಲ, ನೋಡಿ ಚರಂಡಿ ಪಕ್ಕ ಈ ನೋಡಿ ಎಷ್ಟು ಗಲೀಜು ಅಂದರೆ, ಆ ರೋಡ್ ಮಾಡಿ ಈ ಮರಳುಗಳು ಹಾಗೆ ಇದು
ಡಸ್ಟು ಎಲ್ಲ ಕ್ಲೀನ್ ಮಾಡೇ ಇಲ್ಲ, ಹಾಗೇ ಬಿಟ್ಟಿದ್ದಾರೆ. ಈ ಡಸ್ಟ್ ಏನು ಮಾಡುತ್ತೆ ಗೊತ್ತಾ, ಹೋಗಿ ಚರಂಡಿಗೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೋಡ್ ಮಾಡ್ಬೇಕಾದ್ರೆ ಎಷ್ಟು ಕ್ಲೀನೆಸ್ ಮಾಡ್ಬೇಕು. ರೋಡ್ ಮಾಡಿದ್ದಾರೆ, ರೋಡ್ ಮಾಡಿ ಸೈಡೆಲ್ಲ ಮರಳು ಹಾಗೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಆ ಡ್ರೈನೇಜ್ ಇದೆಯಲ್ಲ, ಆ ಡ್ರೈನೇಜ್ ಎಲ್ಲ ಹೋಗಿ ಇದು ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ತಿರ್ಗಾ ಡ್ರೈನೇಜ್ ನೀರು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಕೆಲಸ ನೀಟಾಗಿ ಮಾಡ್ಬೇಕು. ನೋಡಿ ಎಷ್ಟಿದೆ ನಮ್ಮ ಗೌರ್ಮೆಂಟ್ ಬೇಜವಾಬ್ದಾರಿ ತಾನೆ ಕೆಲಸಗಳಂತ ಹೇಳ್ಬೋದು. ಕೆಲಸ ಮಾಡಿದ್ದಾರೆ, ಮಾಡಿದ್ರೆ ನೋಡಿ ಅಲ್ಲಿ ಹಾಗೆ ಮರಳೆಲ್ಲ ಹಾಗೆ ಬಿಟ್ಟಿದ್ದಾರೆ. ಹಾಗೆ ಫ್ರೆಂಡ್ಸ್, ಈ BRL ಬಸ್ಸಲ್ಲಿ ಪ್ರತಿಯೊಂದು ಸ್ಟಾಪಲ್ಲಿ ಒಬ್ಬರು ವ್ಯಕ್ತಿ ಇರ್ತಾರೆ. ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಕೊಡೋದಲ್ಲ, ಈಗ ಆಗಲಿ ಬರೋರು ಹೋಗೋರಿಗೆ ಪ್ಯಾಸೆಂಜರ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಬಂದರಾ ಇಲ್ಲ ಅಂತನಕ್ಕೆ ಒಬ್ಬರು BRL ನೇಮಕಾತಿ ಮಾಡಿರ್ತಾರೆ. ಅವ್ರಿಗೆ ಅವರಿಗೆ ಪ್ರತಿಯೊಂದು ಯಾವ ಬಸ್ ಬಂತು, ಎಲ್ಲ ಬಂತು, ಇಷ್ಟು ಬಂದಿರಲ್ಲ ಪ್ಯಾಸೆಂಜರ್ ಮಾಡೋಕ್ಕೆ ಒಬ್ಬರನ್ನ ಅಲ್ಲಿ ನೇಮಕಾತಿ ಮಾಡ್ಕೊಂಡಿರ್ತಾರೆ. ಅವರು ಪ್ರತಿಯೊಬ್ಬರು ಚೆಕ್ ಮಾಡಿ ಬಸ್ಸಿಗೆ ಹತ್ತಾರೆ ಫ್ರೆಂಡ್ಸ್. ನೋಡಿ, ಈ ಇಕ್ಕಟ್ಟಲ್ಲಿ ಸ್ವಲ್ಪ ನಿಲ್ಲೋದಕ್ಕೆ ಪಿನ್ಯ ದಾಸರಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಬಸ್ಗಳು ಬರ್ತಾಯಿರ್ತಾವೆ, ಹತ್ತಿರ ಜಾಗ ಇರೋಲ್ಲ. ಹಾಗಾಗಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಪಿನ್ಯ ದಾಸರಳ್ಳಿ ಬೇರೆ ಗೊರಗುಂಟೆಪಾಳ್ಯ ಆಗಲಿ ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಗೋವರ್ಧನಲ್ಲಿ ಸ್ವಲ್ಪ ಅಲ್ಲಿ ಏನು ತೊಂದರೆ ಇಲ್ಲ. ನೋಡಿ, ಈ ಇಕ್ಕಟ್ಟಲ್ಲಿ ಬಸ್ಸುಗಳು ಬಂದು ನಿಂತ್ಕೋತಾವೆ, ಅದು ಸ್ವಲ್ಪ ಕಷ್ಟನೇ. ಎಲ್ಲ ಸ್ಲೀಪರ್ ಬಸ್ಗಳೆಲ್ಲ BRL ಬಸ್ಸುಗಳು ಒಳ್ಳೆ ಮಾಡಿ ಚೆನ್ನಾಗಿರುತ್ತೆ. ಬಸ್ಸು ಕ್ಲೀನೆಸ್ಸು ಒಂಥರ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಟೈಮ್ಗಳು ವ್ಯತ್ಯಾಸ ಆಗುತ್ತೆ BRL ಬಸ್ಸಲ್ಲಿ. ನನಗೂ ಆಗಿದೆ ಅನುಭವ, ಅದು ಹೇಳ್ತೀನಿ ಲಾಸ್ಟಲ್ಲಿ ಏನಾಗಿದೆ ಅಂತ. ಈ ಥರ ಬಂದು ಬಸ್ ನಿಲ್ಲುತ್ತೆ ಎಲ್ಲ BRL ಬಸ್ಗಳೆಲ್ಲ. ಪ್ರತಿಯೊಂದು ಬಸ್ಗಳಲ್ಲಿ ಹೋಗುತ್ತೆ. ಎಲ್ಲ ಬಿಜಾಪುರಕ್ಕೆ ಹೋಗೋದು ಆಗಲಿ, ಈ ಎಲ್ಲ ಹೊಸಪೇಟೆ 108 ಊರುಗಳು ಹೋಗೋಂತ ಇಲ್ಲಿ ಸ್ವಲ್ಪ ಎಲ್ಲ ಸ್ಟಾಪ್ಗಳು ಕೊಡ್ತವೆ. ಎಲ್ಲ ಸುಮಾರು ಬಸ್ಗಳು ಇಲ್ಲಿಂದ ಹೋಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋ ಚಾನ್ಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಬಸ್ ಬಂತು. ನೋಡಿ ಬಸ್ ಬಂತು ನಮ್ಮದು. ಬಸ್ಸಲ್ಲಿ ಬಂದು ಹತ್ಕೊಂಡು ಕೂತ್ಕೊಂಡ್ಬಿಟ್ಟು ನಮ್ಮದು ಅಪ್ಪರ್ ಸೀಟ್ ಇತ್ತು. ಅಪ್ಪರ್ ಸೀಟಲ್ಲಿ ಇದು ಈಚರ್ AC ಬಸ್ ಫ್ರೆಂಡ್ಸ್. ಇದು ಈಚರ್ AC ಬಸ್. ಇದು ಒಳ್ಳೆ ಹೊಸ ಬಸ್ಸು, ಅಷ್ಟು ಕ್ಲೀನಾಗಿದೆ, ಒಳ್ಳೆ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಗುಡ್ ಬಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ಬಸ್ಸಲ್ಲಿ ಮೇನ್ ಅಂದರೆ ಇದರಲ್ಲಿ AC ಡಟ್ಗಳು 2 ಇರುತ್ತೆ. ಮೇಲೆ ಇದೆ ನೋಡಿ, AC ಡಟ್ಟಿಗೆ ಬಂದು ಮೇಲೆ ಇದೆ. ಆ 2 ಮೇಲೆ AC ಡಟ್ ಕರೆಕ್ಟಾಗಿ ನಮಗೆ ಪೇಸಿಗೆ ಹಗಲಿ ಒಂದು ಸೆಂಟ್ರಲ್, ಆ ಎಂಡಿಗೆ ಈ ಎಂಡಿಗೆ 2 AC ಡಟ್ಗಳಿದೆ. ಕರೆಕ್ಟಾಗಿ ನಮಗೆ ಮೇಲಿಂದ ಕರೆಕ್ಟಾಗಿ AC ಕರೆಕ್ಟಾಗಿ ಫ್ಲೋ ಆಗುತ್ತೆ. ಹೊಸ ಬಸ್ ಆಗಿರೋದ್ರಿಂದ ಒಳ್ಳೆ ಕ್ಲೀನಾಗಿರುತ್ತೆ, ಒಳ್ಳೆ ಚೆನ್ನಾಗಿದೆ ಈ ಬಸ್ಸು. ನೋಡಿ ತೋರಿಸ್ತಾಣ AC ಹೆಂಗಿದೆ. ಒಂದು ಲೈಟ್ ಇದೆ, ಮೇಲೆ AC ಇದೆ ಪಕ್ಕದಲ್ಲಿ. ಇದು ನೋಡಿ, ಇದು ಬಂದು ಲೈಟು. ನಾನು ಈಗ ತೋರಿಸ್ತಾ ಇರೋದು AC. ಇದು ಫ್ಲೋ ಆಗುತ್ತೆ. ಪಕ್ಕದಲ್ಲಿ ಲೈಟ್ ಇದೆ. ನಿಮ್ಗೆ ಎಮರ್ಜೆನ್ಸಿ ಲೈಟ್ ಬೇಕಂದರೆ ನೀವು ಆನ್ ಮಾಡ್ಕೋಬೋದು. ಅದು AC ಫ್ಲೋ ಆಗೋಂಥದ್ದು. AC ಫ್ಲೋ ಆಗೋದು ಡೈರೆಕ್ಟಾಗಿ ನಮ್ಮ ಬಾಡಿಗೆ ಬರುತ್ತೆ. ಇನ್ನೊಂದು AC ಇದು 2ನೇ AC, ಈ ಕಾಲು ಹತ್ರ ಇರೋದು. ಟೋಟಲ್ 2 AC ಡಟ್ಗಳಿರುತ್ತೆ ಒಂದು ಸೀಟಿಗೆ. ಆರಾಮಾಗಿ ನೀಟಾಗಿ ಯಾವುದೇ ಥರ ಸೆಕೆ ಆಗೋಲ್ಲ, ಯಾವುದೇ ಥರದ ತೊಂದರೆ ಆಗೋಲ್ಲ, ತಣ್ಣಗೆ ಕೂಲಾಗಿರುತ್ತೆ. ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಜರ್ನಿ ಮಾಡ್ಬೋದು. ಒಳಗೆಲ್ಲ ಫುಲ್ ಕ್ಲೀನಾಗಿರುತ್ತೆ. ಹಾಗೆ ಒಳಗಡೆ ಇನ್ಸೈಡ್ ಕ್ಯಾಮ್ರಾಗಳಿರುತ್ತೆ, ಒಳ್ಳೆ ಸೇಫ್ಟಿ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಜರ್ನಿ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಮುಂದೆ ತುಮಕೂರು ಹತ್ತಿರ ಊಟಕ್ಕೆ ನಿಲ್ಲಿಸ್ತಾನೆ. ಊಟಕ್ಕೆ ನಿಲ್ಲಿಸಾದ್ಮೇಲೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಸ್ಟಾಪ್ ಇರುತ್ತೆ. ಸ್ಟಾಪ್ ಕೆಲವೊಂದು ಟೈಮ್ ನಾವು AC ಬಸ್ಸಲ್ಲಿ ಮಲಗಿರ್ತೀವ. ಕೆಲವೊಂದು ಎದ್ದಾಗ ಗೊತ್ತೇ ಆಗಿರಲ್ಲ, ಬಸ್ ನಿಂತೋಗಿರೋದು. ಕೆಲವೊಂದು ಅಲೌನ್ಸ್ ಮಾಡ್ತಾರೆ, ಬಟ್ ನಮ್ಗೆ ಏನೂ ಕೇಳಿಸಲ್ಲ. ಹಾಗೆ ನಾನು ಕೆಲವೊಂದು ಟೈಮ್ ಮಿಸ್ ಮಾಡ್ಕೊಂಬಿಟ್ಟೆ ಊಟ ಮಾಡೋದಕ್ಕೆ. ಆಮೇಲೆ ತಿರ್ಗಿ ಊಟ ಮಾಡಿದೆ ಫ್ರೆಂಡ್ಸ್. ಇದೇ ಥರ ನೋಡಿ, ಈ ಥರ ಇರುತ್ತೆ ಈಚರ್ AC ಬಸ್ ಜರ್ನಿ. ಓಲೋ ಇದೆಲ್ಲ ಇನ್ನೂ ಇದಕ್ಕೆ ಚೆನ್ನಾಗಿದೆ. ಓಲೋ ಬಸ್ಸು ಅದು ಮಲ್ಟಿ ಎಕ್ಸಸ್ 9000 ಏನಿದೆ, ಆ ಬಸ್ಸು ತುಂಬ ಹೈ ಕ್ಲಾಸ್ ಬಸ್ಸು. ಇದು ಸೆಕೆಂಡ್ ಬಸ್ಸು, ಈಚರ್ AC ಬಸ್ ಅಂತ ಹೇಳ್ತಾರೆ ಫ್ರೆಂಡ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾನು ಬರಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು. ನಾನು ಬಸ್ ಬುಕ್ ಮಾಡಿದ್ದು ಇದೇ ಈಚರ್ AC ಬಸ್ಸನ್ನ. ಬರ್ಬೇಕಾದ್ರೆ ಬಸ್ ಚೇಂಜ್ ಆಗಿಬಿಟ್ಟು ಏನಾಯಿತು ಗೊತ್ತಾ, ಓಲ್ವೋ ಹಳೆಯ ಬಸ್ ಬಂದುಬಿಡ್ತು.
ತುಂಬ ಕಷ್ಟಪಟ್ಬಿಟ್ಟು ಯಾಕಾರ ಬಂದಂತ ಅನಿಸ್ಬಿಡ್ತು ಕೆಲವೊಂದು ಟೈಮ್. ಆ ಬಸ್ಸು ತುಂಬ ಹಳೆಯ ಬಸ್ಸು, ಅದು ಸ್ವಲ್ಪ ಕ್ಲೀನೆಸ್ ಇರಲಿಲ್ಲ, ಎ ಸಿ ಬರ್ತಾ ಇತ್ತು, ಬಟ್ ಬಸ್ಸು ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಪ್ರಾಬ್ಲಮ್ ಇತ್ತು, ಅದು ಗಾಡಿ ಸ್ಟಾರ್ಟ್ ಆಗಿದೆ. ಆದರೂ ಆ ಬಸ್ಸಲ್ಲಿ ಸ್ವಲ್ಪ ತುಂಬ ತೊಂದರೆ ಆಯಿತು. ಬಟ್ ಹೊಸ ಬಸ್ಗಳಿದಾವೆ, ಇಂಥ ಬಸ್ಗಳು ಇದ್ದರೆ ಮಾತ್ರ ಓಲೋ ಬಸ್ಸಲ್ಲಿ ಜರ್ನಿ ಮಾಡಿ. ಹಳೆಯ ಬಸ್ಗಳು ಇಲ್ಲ, ಆಲ್ಮೋಸ್ಟ್ ಎಲ್ಲ ಈ ಕ್ಲೀನ್ ತೆಗೆದಿದ್ದಾರೆ. ಓಲೋದಲ್ಲಿ ಮಾತ್ರ ಒಂದು ಹಳೆಯ ಬಸ್ ಇದೆ, ಅದು ತುಂಬ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್. ಹೀಗಾಗಿ ನಾನು ಬರೋಕ್ಕೆ ತುಂಬ ತೊಂದರೆ ಆಗ್ಬಿಡ್ತು. ಯಾಕಾರ ಬಂದರೆ ಕೆಲವು ಅನಿಸ್ಬಿಡ್ತು. ಹಾಗಾಗಿ ಅದು ಸ್ವಲ್ಪ ಬೇಜಾರಿದೆ. ಹೋಗ್ಬೇಕಾದ್ರೆ ಯಾವುದೂ ತೊಂದರೆ ಇಲ್ಲ, ಬರ್ಬೇಕಾದ್ರೆ ಮಾತ್ರ ತೊಂದರೆ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ನೀವು ಇದೇ ಥರ ಜರ್ನಿ ಮಾಡಿದರೆ ಕಮೆಂಟ್ಸ್ ಮಾಡಿ. ನಿಮಗೆ ಏನು ತೊಂದರೆಗಳಾಗಿದ್ದರೆ ಈ ವಿಡಿಯೋ ಮುಖಾಂತರ ಕಮೆಂಟ್ಸ್ ಮಾಡಿ, ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.